ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ವಿನೋದ ಕುಶಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂಡ್ ಏನ್ ಫಾಲೋ ಮಾಡ್ತೀನಿ ಅಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಹೆಲ್ತ್. ನಾವು ಹೆಲ್ದಿಯಾಗಿರ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಹೆಲ್ದಿಯಾಗಿರುವಂತಹ ಫುಡ್ ನ ತಿನ್ಬೇಕು. ಅಂದ್ರೆ ಯಾಕೆಲ್ಲರೂ ಆಚೆ ಕಡೆ ಔಟ್ಸೈಡ್ ಫುಡ್ಗೆ ಅಂದ್ರೆ ಪಿಜ್ಜಾ ಬರ್ಗರ್ ಯಾಕೆ ಅಡಿಕ್ಟ್ ಆಗ್ತಾರೆ? ಬಿಕಾಸ್ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಏನಾದ್ರು ಪ್ರಿಸರ್ವೇಟಿವ್ಸ್ ಅದಕ್ಕೆ ಆಡ್ ಮಾಡಿರ್ತಾರೆ. ಸೊ ಫ್ಲೇವರ್ ಕೊಡುತ್ತೆ, ಅದು ನಮ್ಮನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಟೇಸ್ಟಿ ಆಗಿರುವಂತಹ ಡಿಲಿಷಿಯಸ್ ಆಗಿರುವಂತಹ ಫುಡ್ ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಒಪ್ಕೋತೀನಿ. ಬಟ್ ಕಷ್ಟಪಟ್ಟರೆ ಸುಖ ಅಂತಾರಲ್ಲ, ಹಂಗೆ ಒಂದ್ ಸ್ವಲ್ಪ ಕಷ್ಟ ಪಟ್ಬಿಟ್ಟು ಖುಷಿಯಾಗಿ ರುಚಿಯಾಗಿರುವಂತಹ ಫುಡ್ ನ ಪ್ರಿಪೇರ್ ಮಾಡ್ಕೊಂಡು ಮನೇಲೆ ತಿಂದ್ರೆ ಆರೋಗ್ಯವಾಗಿರ್ತೀವಿ. ಆಚೆ ಕಡೆ ಫುಡ್ ತಿಂದು ಹೊಟ್ಟೆ ನೋವು, ಹೊಟ್ಟೆ ಕೆಡಿಸ್ಕೊಳ್ಳೋದು ಏನೂ ಇರಲ್ಲ. ಹ್ಯಾಪಿಯಾಗಿ ಮನೆ ಫುಡ್ ತಿನ್ಕೊಂಡು ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಸೀರೀಸ್ ಅಲ್ಲಿ ಬ್ರೇಕ್ಫಾಸ್ಟ್ ಏನೇನ್ ಪ್ರಿಪೇರ್ ಮಾಡಿದೀನಿ ಅಂತ ತೋರಿಸಿದೀನಿ. ಆ ವಿಡಿಯೋಸ್ ದಯವಿಟ್ಟು ವೀಕ್ಷಿಸಿ, ಅದನ್ನ ಮನೇಲಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು, ಚೆನ್ನಾಗಿ ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ತಿನ್ಬೋದು ಅಂತ ನೀವೇ ಹೇಳ್ತೀರಾ. ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ನಾನು ಇವತ್ತೇನ್ ತೋರಿಸ್ತಾ ಇದೀನಿ ಅಂದ್ರೆ, ಇವತ್ತು ಯಾವ್ದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇಲ್ಲ ನಾನು, ಬಟ್ ಸಮಥಿಂಗ್ ಸ್ಪೆಷಲ್. ರಾಗಿ ಹಾಲು ಹೇಗ್ ಮಾಡೋದು, ಯಾವಾಗ ಕುಡಿಬೇಕು, ರಾಗಿಯಿಂದ ಏನೇನ್ ಬೆನಿಫಿಟ್ಸ್, ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ. ರಾಗಿಯಿಂದ ಏನೇನ್ ಅಡ್ವಾಂಟೇಜಸ್ ಇದೆ? ಫಸ್ಟ್ ಅಡ್ವಾಂಟೇಜ್ ಏನಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ ನಮ್ ಡಯಾಬಿಟೀಸ್ ನ. ಸೆಕೆಂಡ್ ಅಡ್ವಾಂಟೇಜ್ ಏನಂದ್ರೆ ಅದು ನಮ್ ಬೋನ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ಥರ್ಡ್ ಅಡ್ವಾಂಟೇಜ್ ಏನು ಅಂದ್ರೆ ಇದು ಮೇನ್ ಆಗಿ ಹೇಳಲೇಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್. ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ರಾಗಿ ತಗೊಳ್ಳೋದ್ರಿಂದ. ಅಂದ್ರೆ ನಮ್ ವೆಯ್ಟ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ತುಂಬಾ ಮೇನ್ ಅಡ್ವಾಂಟೇಜ್ ಅನ್ಸಿದ್ದು ರಾಗಿ ತಿನ್ನೋದ್ರಿಂದ. ನಾವು ರಾಗಿ ತಿನ್ನೋದ್ರಿಂದ ನಮ್ಗೆ ವಯಸ್ಸಾಗಿದೆ, ಏಜಿಂಗ್ ಆಗಿದೆ ಆತರ ಎಲ್ಲ ಏನು ಅನ್ಸೋದಿಲ್ಲ. ಮತ್ತೆ ನಮ್ ಹೇರ್ ಲಾಸ್ ನ ಕಂಟ್ರೋಲ್ ಮಾಡುತ್ತೆ, ಹೇರ್ ಫಾಲ್ ಆಗೋದನ್ನ ಕೂಡ ಕಮ್ಮಿ ಮಾಡುತ್ತೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ರಾಗಿ ತಿನ್ನೋದ್ರಿಂದ ಅಂದ್ರೆ ಯಾಕೆ ನಾವು ತಿನ್ಬಾರದು? ಈಸಿಯಾಗಿ ಕ್ವಿಕ್ ಆಗಿ ರಾಗಿಯಿಂದ ಏನಾದ್ರು ಡಿಫ್ರೆಂಟ್ ಆಗಿ ವೆರೈಟೀಸ್ ನ ಪ್ರಿಪೇರ್ ಮಾಡ್ಕೊಂಡು ತಿಂದ್ರೆ ಇಷ್ಟೆಲ್ಲಾ ಅಡ್ವಾಂಟೇಜಸ್ ನಮ್ ಪಾಲಾಗುತ್ತೆ. ರಾಗಿಯಿಂದ ರಾಗಿ ಮುದ್ದೆ ಮಾಡ್ಕೋಬಹುದು, ರಾಗಿ ರೊಟ್ಟಿ ಮಾಡ್ಕೋಬಹುದು, ರಾಗಿ ಮಾಲ್ಟ್ ಮಾಡ್ಕೋಬಹುದು. ನಾನಿವತ್ತಿಲ್ಲಿ ನಿಮ್ಗೆ ರಾಗಿ ಹಾಲ್ ಹೇಗ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರಾಗಿ ಹಾಲ್ ಪ್ರಿಪೇರ್ ಮಾಡಕ್ಕೆ ಏನ್ ನಿಮ್ಗೆ 2 ಅವರ್ 3 ಅವರ್ ಎಲ್ಲ ಏನ್ ಬೇಕಾಗಲ್ಲ. ಜಸ್ಟ್ 5 to 10 minutes ಸಾಕು. ರಾಗಿ ಹಾಲ್ನ ಬೇಗ ಪ್ರಿಪೇರ್ ಮಾಡ್ಕೋಬಹುದು, ಬೇಗ ಕ್ವಿಕ್ ಆಗಿ ತಗೊಳ್ಬಹುದು. ರಾಗಿ ಹಾಲ್ನ ಯಾವಾಗ ಕುಡಿಬೇಕು? ರಾಗಿ ಹಾಲ್ನ ನಾನು ಬೆಳಗ್ಗೆ ಹೊತ್ತು ಕುಡಿಬೇಕು. ಅಂದ್ರೆ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕಿಂತ ಮುಂಚೆ, ಅಂದ್ರೆ ನಾವು ಎಕ್ಸರ್ಸೈಸ್ ಇಲ್ಲ ವರ್ಕೌಟ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ರಾಗಿ ಹಾಲ್ನ ಕುಡಿಬೇಕು. ಯಾಕೆ ಅವಾಗ ಕುಡಿಬೇಕು? ಬಿಕಾಸ್ ರಾಗಿಯಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಅಂದ್ರೆ ರಾಗಿ ಈಸ್ ವೆರಿ ಗುಡ್ ಅಂಡ್ ರಿಚ್ ಇನ್ ಪ್ರೋಟೀನ್ ಅಂತ ಅದಕ್ಕೋಸ್ಕರ ನಾವು ಪ್ರೋಟೀನ್ ನ ಫಸ್ಟೇ ತಗೊಂಡ್ರೆ ವಿಲ್ ಗೆಟ್ ಎನರ್ಜಿ. ನಮ್ಗೆ ಎನರ್ಜಿ ಸಿಗುತ್ತೆ, ವರ್ಕೌಟ್ ಮಾಡಕ್ ಆಗಿರ್ಬೋದು, ಇಲ್ಲ ಎಂಟೈರ್ ಡೇ ಎಂಥೋಸಿಯಾಸ್ಟಿಕ್ ಆಗಿ ಎಲ್ಲ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ರಾಗಿ ಹಾಲ್ನ ಬೆಳಗ್ಗೆ ತಗೋಬೇಕು. ರಾಗಿ ಹಾಲ್ನ ಹೇಗ್ ಪ್ರಿಪೇರ್ ಮಾಡ್ತೀನಿ, ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ, ಎಲ್ಲದರ ಬಗ್ಗೆ ನಾನು ಇವತ್ತು ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ, ಜಸ್ಟ್ ನಿಮ್ 5 minutes ಟೈಮ್ ಕೊಟ್ಬಿಟ್ಟು ನೋಡ್ಬಿಡಿ ಹೇಗೆ ಪ್ರಿಪೇರ್ ಮಾಡ್ತೀನಿ. ಅಂಡ್ ನೀವು ಕೂಡ ನಿಮ್ 5 minutes ಟೈಮ್ ನ ಸ್ಪೆಂಡ್ ಮಾಡ್ಬಿಟ್ಟು ರಾಗಿ ಹಾಲ್ನ ಪ್ರಿಪೇರ್ ಮಾಡ್ಕೊಂಡು ಎವ್ರಿ ಡೇ ಕುಡೀರಿ. ರಾಗಿ ಹಾಲು ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 2 ಗ್ಲಾಸ್ ರಾಗಿ ಹಾಲು ಮಾಡ್ತಾ ಇರೋದ್ರಿಂದ 4 ದೊಡ್ಡ ಸ್ಪೂನ್ ರಾಗಿನ ಇಲ್ಲಿ ತಗೊಳ್ತಾ ಇದ್ದೀನಿ. ಆ್ಯಂಡ್ 4 ಬಾದಾಮಿನ ತಗೊಳ್ತಾ ಇದ್ದೀನಿ. ಆ್ಯಂಡ್ 4 ಖರ್ಜೂರ ತಗೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ದ್ರಾಕ್ಷಿ, ಒಂದು ಏಲಕ್ಕಿನ ತಗೊಳ್ತಾ ಇದ್ದೀನಿ. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರಾಗಿನ ನೆನೆಸ್ಕೊಳ್ತಾ ಇದ್ದೀನಿ. ಇದೇನಿಲ್ಲ ಅಂದರೂ 2 ರಿಂದ 3 ಅವರ್ ನೆನಿಬೇಕು. ಇಲ್ಲ ನಾವು ಓವರ್ನೈಟ್ ನೆನೆಸ್ತೀವಿ ಅಂದರೆ ಕೂಡ ಅದು ಕೂಡ ಓಕೆ. ನಾನಿಲ್ಲಿ ಫಸ್ಟು ರಾಗಿನ ನೆನೆಸ್ತಾ ಇದ್ದೀನಿ. ರಾಗಿ ನೆನೆಸೋಕೆ ಮುಂಚೆ ಫಸ್ಟು ರಾಗಿನ ವಾಶ್ ಮಾಡಬೇಕು. ರಾಗಿನ ಚೆನ್ನಾಗಿ ತೊಳೆದು, ಬಿಕಾಸ್ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ರಾಗಿನ ಫಸ್ಟ್ ತೊಳೆದು ಆಮೇಲೆ ರಾಗಿನ ನೆನೆಸ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕೂಡ ನೆನೆಸ್ತಾ ಇದ್ದೀನಿ. ಬಿಕಾಸ್ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಅದಕ್ಕೋಸ್ಕರ. ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದಿದಾದಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಖರ್ಜೂರ ಇರುತ್ತಲ್ಲ, ಅದರೊಳಗೆ ಬೀಜ ಇರುತ್ತಲ್ವ, ನಾವು ನೆನೆಸಿರೋದ್ರಿಂದ ಬೀಜನ ಈಸಿಯಾಗಿ ತೆಗೆದು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ.
ತರುಣ್ ಅಂದರೆ ಒಂದು 2 ಟೈಮ್ಸ್ ಮಿಕ್ಸಿ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ತರಿ ಆದಮೇಲೆ ಇದಕ್ಕೆ ನಾನು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಪ್ರಿಪೇರ್ ಮಾಡ್ತಿರೋದ್ರಿಂದ 2 ಸ್ಪೂನ್ ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಕಪ್ಪು ಬೆಲ್ಲ. ನಾನು ಇಲ್ಲಿ ಸ್ವೀಟ್ ತುಂಬ ಬೇಡ, ತುಂಬ ಸ್ವೀಟ್ನೆಸ್ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ನುಣ್ಣಗಾಗಿದಾದ್ಮೇಲೆ ಅದನ್ನು ತೆಗೆದು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ತಾ ಇದ್ದೀನಿ. ನೋಡಿ ರಾಗಿ ಹಾಲು ಪ್ರಿಪೇರ್ ಆಗಿದೆ. ಇನ್ನೂ ಏನಾದ್ರು ತರಿ ಅಂತ ಅನಿಸಿದ್ರೆ ಇನ್ನೊಂದ್ಸತಿ ಬೇಕಾದರೂ ಫಿಲ್ಟರ್ ಮಾಡ್ಕೋಬೋದು, ಇಲ್ಲ ಪರವಾಗಿಲ್ಲ ಅಂದರೆ ಒಂದ್ಸತಿ ಫಿಲ್ಟರ್ ಸಾಕಾಗತ್ತೆ. ಇಲ್ಲಡು ತಗೋ ಕುಡಿ ಕುಡಿಮಾ. ಎಲ್ಲ ಬಂದಿದ್ದೆ. ಇದು ನಿಂಗೆ ತೋರ್ಸು ಕೈಯಲ್ಲಿ, ಇದು ನಿಂಗೆ ತೋರ್ಸು ಕೈಯಲ್ಲಿ. ಸೂಪರ್ ಅಮ್ಮ, ಸೂಪರ್ ಅಮ್ಮ. ಹೋಪ್ ಎಲ್ಲರೂ ರಾಗಿ ಹಾಲನ್ನ ಹೇಗ್ ಪ್ರಿಪೇರ್ ಮಾಡ್ತೀನಿ ಅಂತ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಅಂಡ್ ನೋಡಿದ್ರೆ ನೀವು ಕೂಡ ಟ್ರೈ ಮಾಡಿ. ಜಸ್ಟ್ 5 ಮಿನಿಟ್ಸ್ ಸಾಕು ಈ ರಾಗಿ ಹಾಲನ್ನ ಪ್ರಿಪೇರ್ ಮಾಡಕ್ಕೆ. ಅಂಡ್ ಇನ್ನೊಂದ್ ಥಿಂಗ್ ಏನ್ ಹೇಳ್ಬೇಕು ಅಂದ್ರೆ ಈ ರಾಗಿ ಹಾಲನ್ನ ಎಲ್ಲರೂ ಕುಡಿಬಹುದು. ಬಿಕಾಸ್ ನಾನೆಲ್ಲ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರೋದ್ರಿಂದ ರಾಗಿ ಯೂಸ್ ಮಾಡಿರೋದ್ರಿಂದ ಪ್ರತಿಯೊಬ್ರು ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಕುಡಿಬಹುದು, ಬಾಣಂತಿಯರು ಕುಡಿಬಹುದು, ನಾವು ಕುಡಿಬಹುದು, ಮಕ್ಕಳು ಕುಡಿಬಹುದು, ಇಲ್ಲ ವರ್ಕೌಟ್ ಮಾಡಕ್ ಹೋಗ್ತಾರಲ್ಲ, ಜಿಮ್ಗೆ ಹೋಗ್ತಾರಲ್ಲ ಅಂತವ್ರು ಕುಡಿಬಹುದು. ಪ್ರತಿಯೊಬ್ರು ಇಂಥವ್ರು ಕುಡಿಯೋಂಗಿಲ್ಲ, ಇಂಥವ್ರು ಕುಡಿಬಹುದು ಅಂತ ಏನಿಲ್ಲ, ಪ್ರತಿಯೊಬ್ರು ಕುಡಿಬಹುದು. ಎಲ್ಲರೂ ಕೂಡ ಕುಡ್ದು ಎಲ್ಲರೂ ಹೆಲ್ದಿ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನ್ನ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.